मन्ये प्रपद्यन्ते शरीरत्वाय देहिनः स्थाणुमन्ये नुसंयन्ति यथा कर्म यथा श्रुतम्. ಕಠೋಪನಿಷತ್ತಿನ ಘೋಷ ಇದಾಗಿದೆ. ಅಜ್ಞಾನಿ ದೇಹಾಭಿಮಾನಿಯು ತನ್ನ ಕರ್ಮಗಳು ಹಾಗೂ ಚಿಂತನೆಯ ಅನುರೂಪವಾಗಿ ಹಲವಾರು ಶರೀರಗಳನ್ನು ಧಾರಣೆ ಮಾಡಿದ್ರೂ ಅನೇಕ ಯೋನಿಗಳಲ್ಲಿ ಸುತ್ತುತ್ತಿರುತ್ತಾನೆ. ಬೇರೆಯವರು ಸ್ಥಾವರ ಭಾವವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಎಲ್ಲಿ ತನಕ ಬದುಕುತ್ತೀಯೋ ಸಾಲವ ಮಾಡು, ಸುಖವಾಗಿ ಬಾಳು, ಕಂತುಗಳಲ್ಲಿ ಬದುಕು ಕಂತುಗಳಲ್ಲಿ ಬದುಕೋ ವಿದೂಷಕ, ನಾನು ಇಲ್ಲಿದ್ದೀನಿ, ನೀನೆಲ್ಲ ಹೋಗ್ತಿದ್ಯಾ? ಸೂತ್ರಧಾರ, ನಾನು 5 ಇಂದ್ರಿಯಗಳು ಹಾಗೂ ಮನಸ್ಸಿನ ವಿಷಯಗಳಿಗೆ ಸುಖ ನೀಡೋದಕ್ಕೆ ಹೋಗ್ತಾ ಇದ್ದೀನಿ. ಕಣ್ಣು, ಕಿವಿ, ಮೂಗು, ನಾಲಗೆ ಹಾಗೂ ಸ್ಪರ್ಶಕ್ಕೆ ಸಂತೋಷಗೊಳಿಸಕ್ಕೆ ಹೋಗ್ತಾ ಇದ್ದೀನಿ ಸೂತ್ರಧಾರ. ಸರಿ. ಜೇಬಲ್ಲಿ ದುಡ್ಡಿದೆ ತಾನೇ? ಸಾಲ ತಗೋತೀನಿ. ಏನು? ಈ ನಡುವೆ ಸಾಲ ಕೊಡೋರು ಹುಡುಕಿ ಸಾಲ ಕೊಡ್ತಾ ಇದಾರಲ್ಲ. ಒಂದು ವೇಳೆ ನೀನು ಸಾಲ ಹಿಂದಿರುಗಿಸದೇ ಇದ್ರೆ, ಒಂದು ವೇಳೆ ಪುನರ್ಜನ್ಮ ಆಗೋದಿದ್ರೆ, ಈ ಜನ್ಮದ ಸಾಲ ಮುಂದಿನ ಜನ್ಮದಲ್ಲಿ ತೀರಿಸಬೇಕಾಗತ್ತೆ. ಸೂತ್ರಧಾರ, ಅಲ್ಲ ನಿಜವಾಗ್ಲೂ ಪುನರ್ಜನ್ಮ ಇದೆಯಾ? ಅಲ್ಲ ನಿಜವಾಗ್ಲೂ ಕರ್ಮ ಸಿದ್ಧಾಂತ ಇದೆಯಾ? ವಿದೂಷಕ, ನೀನ್ ನಿಜವಾಗಿ ತಿಳಿಬೇಕಂದ್ರೆ ನಾನ್ ನಿನಗೆ ಕರ್ಮ ಸಿದ್ಧಾಂತ ಹಾಗೂ ಪುನರ್ಜನ್ಮದ ಬಗ್ಗೆ ತಿಳಿಸೋದಕ್ಕೆ ಒಂದು ಕತೆ ಹೇಳಬಲ್ಲೆ. ಅಯ್ಯೋ ಹೇಳಿ ಗುರುದೇವ, ಬೇಗ ಹೇಳಿ. ಹೇಳ್ತೀನಿ. ಹಾಗಾದರೆ ಕೇಳು. ತುಂಬಾ ಸಮಯದ ಹಿಂದಿನ ಮಾತು. ಶೂರಸೇನ ಪ್ರದೇಶದಲ್ಲಿ ಒಬ್ಬ ರಾಜನಿದ್ದ, ಚಿತ್ರಕೇತು. ಚಿತ್ರಕೇತುವಿಗೆ ಅನೇಕ ಪತ್ನಿಯರಿದ್ರು, ಆದರೆ ಸಂತಾನ ಒಂದೂ ಇರಲಿಲ್ಲ. ಚಿತ್ರಕೇತುವಿನ ಭಾಗ್ಯದಿಂದ ಒಂದು ದಿನ ಅಚಾನಕ್ಕಾಗಿ ಋಷಿ ಅಂಗೀರಸ ಆತನ ಮನೆಗೆ ಬಂದ್ರು. ಮಹರ್ಷಿ, ನಿಮ್ಮ ಕೃಪೆಯಿಂದ ನನ್ನ ಬಳಿ ಅಭೇದ್ಯವಾದ ದುರ್ಗವಿದೆ. ಕುಶಲರಾದ ಮಂತ್ರಿಗಳಿದ್ದಾರೆ, ವಿದ್ವಾನ್ ಗುರುಗಳಿದ್ದಾರೆ, ಸಂಪನ್ನವಾದ ಕೋಶವಿದೆ, ಪರಾಕ್ರಮಿ ಸೇನೆ ಇದೆ, ಹಾಗೂ ಸಹೃದಯ ಮಿತ್ರರೂ ಇದ್ದಾರೆ. ಆದರೆ ಅಭಾವವಿದ್ದರೆ ಅದು ಪಿಂಡದಾನ ಮಾಡಬೇಕಿರುವ ಪುತ್ರನದು ಮಾತ್ರ. ಪ್ರಾಚೀನ ಕಾಲದಿಂದ ಇಲ್ಲಿಯ ತನಕ ಪುತ್ರನ ಕಾಮನೆ ಇಷ್ಟೊಂದು ಪ್ರಬಲವೇಕೆ ಸೂತ್ರಧಾರ? ಪರಂಪರೆಯಿಂದ ಕೆಲವು ಜನರ ಮನಸ್ಸಿನಲ್ಲಿರುವ ಧಾರಣೆ ಏನಂದ್ರೆ ಪುತ್ರನೇ ತನ್ನ ಪಿತನ ಮೋಕ್ಷಕ್ಕೆ ಕಾರಣವಾಗ್ತಾನೆ ಅನ್ನೋದು. ಆದರೆ ಶ್ರೀಮದ್ ಭಾಗವತದಲ್ಲಿ ಹಲವಾರು ಕಡೆಗಳಲ್ಲಿ ಈ ವಿಷಯವನ್ನ ಖಂಡನೆ ಮಾಡಿದ್ದಾರೆ. ಮಹಾರಾಜ ಪರೀಕ್ಷಿತನು ತನ್ನ ಪ್ರಯತ್ನ ಹಾಗೂ ಸಮರ್ಪಣೆಯಿಂದ ಮುಕ್ತಿ ಪಡೆದ, ತನ್ನ ಪುತ್ರರ ಪ್ರಾರ್ಥನೆ ಅಥವಾ ಪಿಂಡದಾನದಿಂದ ಅಲ್ಲ. ಮಹರ್ಷಿ ಅಂಗೀರಸರೇನೆಂದ್ರು? ರಾಜನ್, ಸಂತಾನವಿಲ್ಲದಿರುವುದು, ಪುತ್ರನಿಲ್ಲದಿರುವುದು ಅಭಾವವೇನಲ್ಲ, ಅಶುಭವೇನಲ್ಲ. ಯಾರಿಗೆ ಪುತ್ರರಿದ್ದಾರೋ ಅವರು ಹೇಗೆ ಮುಕ್ತರಾಗ್ತಾರೆ? ಚಿತ್ರಕೇತುವು ಮತ್ತೆ ಮತ್ತೆ ಅಂಗೀರಸರನ್ನ ಪ್ರಾರ್ಥಿಸಿದ್ದಕ್ಕೆ ಪುತ್ರಕಾಮನೆಯನ್ನ ಪೂರ್ತಿಗೊಳಿಸೋದಕ್ಕೆ ಒಂದು ಯಜ್ಞವನ್ನ ಮಾಡಿದ. ಹಾಗೂ ಆ ಯಜ್ಞದ ಪ್ರಸಾದವನ್ನು ಚಿತ್ರಕೇತುವಿನ ಪತ್ನಿ ಕೃತದ್ಯುತಿಗೆ ಕೊಡಲಾಯಿತು. ರಾಜನ್, ನಿನ್ನ ಇಚ್ಛಾನುಸಾರ ನಾನು ಯಜ್ಞ ಸಂಪನ್ನಗೊಳಿಸಿದೆ. ಸಮಯ ಬಂದಾಗ ನಿನ್ನ ಪತ್ನಿಯ ಗರ್ಭದಿಂದ ಒಬ್ಬ ಪುತ್ರ ಹುಟ್ಟುತ್ತಾನೆ. ಅವನು ನಿನ್ನ ಹರ್ಷ ವಿಷಾದಕ್ಕೆ ಹಾಗೂ ಸುಖ ದುಃಖಕ್ಕೆ ಕಾರಣವಾಗ್ತಾನೆ. ಈಗ ನನಗೆ ಆಜ್ಞೆ ನೀಡು. ಕೃತದ್ಯುತಿಯ ಹರ್ಷದಿಂದ ನಿನಗ್ಯಾಕೆ ವಿಷಾದ ಆಗ್ತದೆ ಕಾಂಚನವರ್ಣ? ವಿಷಾದ ಕೇವಲ ನನಗ್ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ಆಗ್ಬೇಕು. ಯಾಕೆ? ಯಾಕಂದ್ರೆ ಕೃತದ್ಯುತಿ ಮಾತ್ರ ಪುತ್ರನನ್ನ ಹೊಂದಲು ಯೋಗ್ಯಳು ಅಂತ ಮಹಾರಾಜರು ತಿಳ್ಕೊಂಡ್ರು.
ಯಜ್ಞ ಪ್ರಸಾದ ನಮ್ಮಲ್ಲಿ ಯಾರಿಗಾದ್ರೂ ಸಿಗ್ಬೋದಾಗಿತ್ತು. ಕೃತದ್ಯುತಿನಲ್ಲಿ ಅಂತದ್ದೇನಿತ್ತು? ಪುತ್ರನನ್ನ ಪಡೆಯೋದಕ್ಕೆ ಅವಳೊಬ್ಳೆ ಯೋಗ್ಯಳು ಅಂತ ತಿಳ್ಕೊಂಡ್ರು. ಬಹುಶಃ ಋಷಿ ಅಂಗೀರಸರೇ ಆಯ್ಕೆಯನ್ನ ಋಷಿ ಅಂಗಿರಸರಲ್ಲ, ನಮ್ಮ ಪತಿ ಚಿತ್ರಕೇತು ಮಾಡಿದ್ದು. ಏನಾಗ್ಬೇಕಿತ್ತು ಅದಾಯ್ತು. ಈಗ ಹೊಟ್ಟೆ ಕಿಚ್ಚು ಪಡ್ಕೊಂಡು ಏನ್ ಪ್ರಯೋಜನ? ಇವತ್ತು ನಾನು ಈರ್ಷೆಯ ಅಗ್ನಿಯಲ್ಲಿ ಸುಡ್ತಾ ಇದ್ದೀನಿ. ಒಂದು ದಿನ ನೀನು ಸುಡ್ತೀಯಾ? ಏನ್ ವಿಷಯ ರಾಜನ್? ಕೆಲವು ದಿನಗಳಿಂದ ನೀವು ತುಂಬಾ ಚಿಂತೆಯಲ್ಲಿದ್ದೀರಾ ಅನಿಸ್ತಾ ಇದೆ. ನನಗೆ ಗೊತ್ತಾಗ್ತಿಲ್ಲ ಮಹರ್ಷಿ ಅಂಗೀರಸರು ಯಾಕೆ ಹೀಗೆ ಹೇಳಿದ್ರು ಅಂತ. ನಿನ್ನ ಮಗ ನಿನ್ನ ಹರ್ಷ ಹಾಗೂ ವಿಷಾದಕ್ಕೆ ಕಾರಣ ಆಗ್ತಾನೆಂದು. ಪುತ್ರ ಯಾವಾಗ್ಲೂ ಮಾತಾಪಿತೃಗಳ ಹರ್ಷ ಹಾಗೂ ವಿಷಾದಕ್ಕೆ ಕಾರಣ ಆಗ್ತಾನೆ. ಒಂದ್ ವೇಳೆ ಪುತ್ರ ಆಜ್ಞೆಲಿದ್ರೆ ಹರ್ಷ, ಆಜ್ಞೆಲಿಲ್ದೇ ಇದ್ರೆ ವಿಷಾದ. ಹಾಗಾದರೆ ನನ್ನ ಮಗ ನನಗೆ ವಿದ್ರೋಹ ಮಾಡ್ತಾನ? ಕಲ್ಪನೆ ಮನುಷ್ಯನನ್ನ ಎಷ್ಟೊಂದು ವಿಚಲಿತಗೊಳಿಸುತ್ತಲ್ವಾ? ಯಾವ ಭವಿಷ್ಯ ಅಜ್ಞಾತವಾಗಿದೆಯೋ ಅದರಿಂದ ಎಂತ ಭಯ ರಾಜನ್? ನಮ್ಮ ಇಚ್ಛೆಗಳೇ ನಮ್ಮ ದುಃಖಕ್ಕೆ ಕಾರಣ ಆಗಿರ್ಬೋದೆ? ಶುಭಾಶಯಗಳು ರಾಜನ್. ಮಹರ್ಷಿ ಅಂಗಿರಸರ ಮಾತು ಸತ್ಯ ಆಯ್ತು. ಮಹಾದೇವಿ ಪುತ್ರನಿಗೆ ಜನ್ಮ ನೀಡಿದ್ದಾರೆ. ಶುಭಾಶಯಗಳು ಮಹಾರಾಜ, ಶುಭಾಶಯಗಳು. ಶುಭಾಶಯ ನಿಮ್ಮೆಲ್ರಿಗೂ. ಆತ ಕೃತದ್ಯುತಿಯ ಮಗನಲ್ಲ, ನಿಮ್ಮೆಲ್ರಿಗೂ ಮಗ ಇದ್ದ ಹಾಗೆ. ಹೀಗಾಗಿ ಅವನನ್ನು ನಿಮ್ಮ ಮಗನೆಂದು ತಿಳಿದು ನಿಮ್ಮ ಮಗನಂತೆ ಸ್ನೇಹ ನೀಡಿ. ರಾಜ್ಕುಮಾರನನ್ನ ನೋಡೋದಕ್ಕೆ ನಿಮ್ ಜೊತೆ ನಾವು ಬರ್ಬೋದಾ? ಮೊದಲು ನಾನು ಜ್ಯೋತಿಷಿಯರ ಹತ್ರ ಸಲಹೆಯನ್ನ ತಗೊಳ್ತೀನಿ. ಗೋಧೂಳಿ ಸಮಯದಲ್ಲಿ ಮಹಾರಾಜರು ಕುಮಾರನ ದರ್ಶನ ಮಾಡುವುದು ಸರಿಯಾಗಿರುತ್ತೆ. ಇತರ ರಾಣಿಯರು ಅದೇ ಸಮಯದಲ್ಲಿ ಮುಖ ನೋಡಬಹುದು. ಕುಮಾರನ ಭವಿಷ್ಯ ಹೇಗಿದೆ? ಕುಮಾರನು ಮಾತಾಪಿತರ ಹರ್ಷ ವಿಷಾದಕ್ಕೆ ಕಾರಣವಾಗ್ತಾನೆ. ಅಂದ್ರೆ ಈ ಜೀವನ ಸರಳ ರೇಖೆಯಲ್ಲ ದೇವಿ. ಜೀವನ ಯಾವಾಗಲೂ ಚಕ್ರದಂತೆ ತಿರುಗುತ್ತಿರುತ್ತದೆ. ಸುಖ ಇದೆ ಅಂದ್ರೆ ದುಃಖವೂ ಇದೆ, ಹರ್ಷವಿದೆ ಅಂದ್ರೆ ವಿಷಾದನೂ ಇದೆ. ಆಯುಷ್ಯ ಬೇಕಾಗುವಷ್ಟು. ಕ್ಷಮಿಸಿ ರಾಜನ್. ಹೇಳು. ದೇವಿ ನಿಮ್ಮನ್ನ ಭೇಟಿಯಾಗೋದಕ್ಕೆ ಇಷ್ಟಪಡ್ತಿದ್ದಾರೆ. ದೇವಿಗೆ ಹೇಳು ನನಗ್ ಸಮಯ ಸಿಕ್ತಿದ್ದ ಹಾಗೆ ಬರ್ತೀನಿ ಅಂತ. ಆಕೆ ನನಗೆ ಈ ರೀತಿ ಮತ್ತೆ ಮತ್ತೆ ನೆನಪಿಸುವಂತ ಅವಶ್ಯಕತೆ ಇಲ್ಲ. ಕೃತದ್ಯುತಿಯನ್ನ ಬಿಟ್ಟು ಮಹಾರಾಜರ ಬಳಿ ಬೇರೆ ಯಾರಿಗಾದ್ರೂ ಸಮಯ ಇದೆಯಾ? ನಿನ್ನನ್ ಬಿಟ್ಟು ಮಹಾರಾಜರು ಒಂದಿನಾನೂ ಇರ್ತಾ ಇರ್ಲಿಲ್ಲ. ನನ್ ಗಾಯದ ಮೇಲೆ ಉಪ್ಪು ಹಾಕ್ಬೇಡ. ಅವ್ರು ಮಾಡೋದಾಗಿದ್ರೆ ನಿನ್ನಂತೆ ನಮ್ಮೆಲ್ರೂ ಮಾಡ್ತಿದ್ರು. ಈಗ ದಾಸಿಗಿಂತ ಹೆಚ್ಚು ಯಾವ ಮೌಲ್ಯವೂ ಇಲ್ಲ. ಬಹುಶಃ ನಮ್ಮೆಲ್ರದ್ದು. ಕಾಂಚನ, ನೀನೂ ಕೂಡ ದಾಸಿ ಆಗ್ಬಾರ್ದು, ನಾವೂ ಆಗ್ಬಾರ್ದು. ನಮ್ಗೆ ಮಹಾರಾಜ ಬೇಕು. ಈಗ ಹೇಳು, ನಾವ್ ಏನ್ ಮಾಡ್ಬೇಕು? ಎಲ್ರೂ ನನ್ ಜೊತೆ ಇರೋದಕ್ ಸಾಧ್ಯನಾ? ಹಾ, ಅಗತ್ಯ ಬಿದ್ರೆ ಯಾರ್ದಾದ್ರೂ ಪ್ರಾಣ ತೆಗಿತೀರಾ? ಯಾರ್ದು? ಕೃತದ್ಯುತಿದ? ಅಲ್ಲ, ಮಹಾರಾಜರ ಮೋಹಕ್ಕೆ ಕಾರಣ ಆಗಿರೋರ್ದು. ಕೃತದ್ಯುತಿ, ನೀನು ತುಂಬಾ ಭಾಗ್ಯವಂತಳು. ನಿನ್ಗೆ ಮಹಾರಾಜರ ಸ್ನೇಹನೂ ಸಿಕ್ತು, ಜೊತೆಗೆ ಪುತ್ರನೂ ಕೂಡ. ನನ್ಗೆ ನಿನ್ಮೇಲೆ ಈರ್ಷ್ಯೆ ಆಗತ್ತೆ. ಈರ್ಷಾ? ಮಹಾರಾಜ ನಿನ್ನನ್ನೂ ಪ್ರೇಮಿಸ್ತಾರೆ. ನನ್ನ ಪುತ್ರ ನಿನ್ನ ಪುತ್ರನೂ ಅಲ್ವಾ? ಇದು ನಿನ್ನ ದೊಡ್ಡತನ. ಇಲ್ಲ ಅಂದ್ರೆ ನಾವೆಲ್ಲರೂ ಪುತ್ರ ಪ್ರೇಮದಿಂದ ವಂಚಿತರಾಗ್ತಿದ್ವಿ. ಅಪ್ರಾ, ಅಪ್ರಾ, ಕುಮಾರನ್ಗೆ ನೀನೇ ತಿನ್ನಿಸ್ತಿರ್ತೀಯೋ ಅಥವಾ ಇಲ್ಲಿಗೂ ಕರ್ಕೊಂಡ್ ಬರ್ತೀಯೋ? ರಾಣಿ, ಕುಮಾರನ ಕಣ್ಣು ಸ್ಥಿರವಾಗಿದೆ.
ಮಹಾರಾಜ, ಏನಾಯ್ತು? ಯಾರೋ ಕುಮಾರನಿಗೆ ಏನು ವಿಷ ಕೊಟ್ಟಿದ್ದಾರೆ ಮಹಾರಾಜ. ಮಹಾರಾಜ, ಋಷಿ ಅಂಗೀರಸ ಮತ್ತು ನಾರದರು ಬಂದಿದ್ದಾರೆ. ಈ ಸಮಯದಲ್ಲಿ ಅವ್ರನ್ನ ಇಲ್ಲಿ ಕರ್ಕೊಂಬ. ಮಹರ್ಷಿ, ನಿಮ್ಮ ವಾಣಿ ಸತ್ಯವಾಯಿತು. ನೋಡಿ, ಇಲ್ಲಿದೆ ನಿಮ್ಮ ಮುಂದೆ ನನ್ನ ಹರ್ಷ ಹಾಗೂ ನನ್ನ ವಿಷಾದದ ಕಾರಣ. ಚಿತ್ರಕೇತು, ಹರ್ಷ ಹಾಗೂ ವಿಷಾದ ಇದು ನಿನ್ನ ಬುದ್ಧಿಯ ಭ್ರಮೆ. ಮನಸ್ಸಿಗೆ ಒಳ್ಳೇದಾದ್ರೆ ಹರ್ಷ, ಮನಸ್ಸಿಗೆ ಕೆಟ್ಟದಾದ್ರೆ ವಿಷಾದ. ಆದ್ರೆ ಸತ್ಯ ಏನಂದ್ರೆ, ಅವನು ನಿಮಗೆ ಹರ್ಷವಾಗಿರ್ಲಿಲ್ಲ ಅಥವಾ ವಿಷಾದವಾಗಿರ್ಲಿಲ್ಲ. ನಿಮ್ಮ ಈ ಸಾಂತ್ವನ ನನಗೆ ದುಃಖ ನೀಡ್ತಾ ಇದೆ ಮಹರ್ಷಿ. ಕತ್ತಲಿಂದ ಹೊರಗಡೆ ಬಾ ರಾಜ. ನಿಜವಾಗಿ ಯಾವ ಸಂಬಂಧವಿತ್ತು ನಿನಗೆ ಈ ಶರೀರದೊಂದಿಗೆ? ಯಾವ ಸಂಬಂಧನ? ಅವನು ನನ್ನ ಪುತ್ರನಾಗಿದ್ದ ಮಹರ್ಷಿ. ಚಿತ್ರಕೇತು, ಯಾರನ್ನ ನೀನು ನಿನ್ನ ಪುತ್ರ ಅಂತ ಕರೀತಿದೆಯೋ, ಈ ಪ್ರಪಂಚಕ್ಕೆ ಬರುವ ಮುನ್ನ ನಿನಗವನೇನಾಗಿದ್ದ? ಹಿಂದಿನ ಜನ್ಮದಲ್ಲಿ ನಿನಗವನೇನಾಗಿದ್ದ? ನೀನು ಅವನಿಗೇನಾಗಿದ್ದೆ? ಮತ್ತೆ ಈ ಜನ್ಮದ ನಂತರ ಮುಂದಿನ ಜನ್ಮದಲ್ಲಿ ನಿನಗೆ ಅವನೊಡನೆ ಯಾವ ಸಂಬಂಧವಿರುತ್ತೆ? ಹೇಗೆ ಸಮುದ್ರದಲ್ಲಿ ತೇಲುವ ಮರಗಳು ಕೆಲಕಾಲ ಒಂದನ್ನೊಂದು ಸಂಧಿಸುತ್ತವೆ ಮತ್ತೆ ಬೇರೆ ಆಗ್ಬಿಡುತ್ತವೆ, ಅದೇ ರೀತಿಯಲ್ಲಿ ಎಲ್ಲ ಸಂಬಂಧಗಳು ಕೆಲವು ಕ್ಷಣಗಳಲ್ಲಿ ಇರುತ್ತವೆ ಚಿತ್ರಕೇತು. ಹೀಗಾಗಿ ಶೋಕವನ್ನ ಮಾಡ್ತಿರು. ಈ ವಿಷಾದವೇ ಸತ್ಯವಾಗಿದ್ರೆ ನೀವೇಕೆ ನನಗೆ ಪುತ್ರನನ್ನ ಕೊಟ್ರಿ ಮಹರ್ಷಿ? ಪುತ್ರನನ್ನ ನೀನು ಕೇಳ್ಕೊಂಡಿದ್ದು ಚಿತ್ರಕೇತು, ಪುತ್ರನನ್ನ ನೀನು ಕೇಳಿದ್ದು ರಾಜ. ಈಗ ನಿನಗೆ ಸ್ವಯಂ ಅನುಭವ ಆಗ್ತಿದೆ. ಪಡೆಯಬೇಕಾದ ನಿನಗೆ ಯಾವ ರೀತಿ ಸುಖದ ಅನುಭವವಾಗಿತ್ತು, ಈಗ ಅವನನ್ನು ಕಳ್ಕೊಂಡಾಗ ನಿನಗೆ ದುಃಖವಾಗ್ತಿದೆ. ಸತ್ಯವೆಂದರೆ ಸ್ತ್ರೀ, ಧನ, ಐಶ್ವರ್ಯ, ಸಂಪತ್ತು, ರಾಜ್ಯ, ವೈಭವ, ಪೃಥ್ವಿ, ಸೇನೆ, ಕೋಶ, ಸೇವಕರು, ಮಂತ್ರಿಗಳು, ಸಂಬಂಧಿಕರು, ಮಿತ್ರರು ಎಲ್ಲರೂ ಅನಿತ್ಯ. ಒಂದಿನ ಎಲ್ಲರೂ ನಷ್ಟವಾಗ್ತಾರೆ. ಯಾವುದು ಅನಿತ್ಯವಾಗಿದೆಯೋ ಅದರ ಶೋಕ ಮಾಡದಿರೋ ರಾಜ. ಹೀಗಾಗಿ ನಿನ್ನ ಮನಸ್ಸನ್ನ ಶಾಂತಗೊಳಿಸು, ಸ್ವಸ್ಥವಾಗಿಸು. ಹಾಗೂ ಅದೇ ಮನಸ್ಸಿನ ಮುಖಾಂತರ ನಿನ್ನ ವಾಸ್ತವಿಕ ಸ್ವರೂಪವನ್ನ ವಿಚಾರ ಮಾಡು. ದ್ವೈತವನ್ನ ತ್ಯಜಿಸಿ ನಿನ್ನನ್ನು ಶಾಂತಿ ಸ್ವರೂಪ ಪರಮ ಆತ್ಮನಲ್ಲಿ ಸ್ಥಿರವಾಗಿಸು. ಭಗವನ್, ಇಲ್ಲಿ ನನ್ನ ಪುತ್ರ ಸತ್ತು ಬಿದ್ದಿದ್ದಾನೆ. ನನ್ನ ಪತ್ನಿ ಮತ್ತೆ ಮತ್ತೆ ಮೂರ್ಛಿತಳಾಗ್ತಿದ್ದಾಳೆ. ಹೀಗಿರುವಾಗ ಯಾರು ತಾನೆ ಪರಮಾತ್ಮನಲ್ಲಿ ಸ್ಥಿರವಾಗುವುದರ ಬಗ್ಗೆ ವಿಚಾರ ಮಾಡ್ತಾನೆ? ರಾಜನ್, ನೀನು ವ್ಯರ್ಥವಾದ ವಿಷಾದವನ್ನ ವ್ಯಕ್ತಪಡಿಸ್ತಿದೀಯ. ನಿನ್ನ ಪುತ್ರನ ರೂಪದಲ್ಲಿ ಯಾವ ಜೀವಾತ್ಮ ಈ ದೇಹವನ್ನ ಧಾರಣೆ ಮಾಡಿತ್ತೋ ನಾನು ಅವನನ್ನು ಆವಾಹನೆ ಮಾಡ್ತೀನಿ. ಬಹುಶಃ ಇದರಿಂದ ನಿನ್ನ ಶೋಕ ದೂರವಾಗಬಹುದು. ಭಾಗವತ ಪುರಾಣ ಹೇಳುತ್ತೆ, ದೇವರ್ಷಿ ನಾರದರು ತಮ್ಮ ದಿವ್ಯ ಶಕ್ತಿಯಿಂದ ಚಿತ್ರಕೇತುವಿನ ಪುತ್ರನ ಜೀವಾತ್ಮನನ್ನು ಕರೆದರು. ನೀವು ನನ್ನನ್ನು ಏಕೆ ಕರೆದಿರಿ ದೇವರ್ಷಿ? ಹೇ ಜೀವಾತ್ಮ, ನೋಡು, ನೀನು ಹೋದ ಮೇಲೆ ನಿನ್ನ ಮಾತಾಪಿತರು ಯಾವ ಸ್ಥಿತಿಯನ್ನ ಹೊಂದಿದ್ದಾರೆ? ನಿನ್ನ ಸಂಪೂರ್ಣ ಪರಿವಾರವು ವ್ಯಾಕುಲರಾಗಿದ್ದಾರೆ. ಹೀಗಾಗಿ ನೀನು ವಾಪಸ್ ಈ ಶರೀರವನ್ನು ಧಾರಣೆ ಮಾಡು. ದೇವರ್ಷಿ, ನಾನು ನನ್ನ ಕರ್ಮಗಳ ಅನುಸಾರವಾಗಿ ಹಲವಾರು ಜನ್ಮಗಳಿಂದ ದೇವತೆ, ಮನುಷ್ಯ, ಪಶು ಪಕ್ಷಿ, ಮರ ಗಿಡ, ಇನ್ನು ಎಷ್ಟು ಯೋನಿಗಳಲ್ಲಿ ಭ್ರಮಿಸುತ್ತಿದ್ದೇನೋ ಗೊತ್ತಿಲ್ಲ.
ಇವರಿಬ್ಬರು ಯಾವ ಜನ್ಮದಲ್ಲಿ ನನಗೆ ಮಾತಾಪಿತರಾಗಿದ್ದರೋ ನನಗೆ ಗೊತ್ತಿಲ್ಲ. ನನಗೆ ಸಾವಿರಾರು ಮಾತಾಪಿತರಿದ್ದಾರೆ. ಕೇವಲ ಇವರಿಬ್ಬರನ್ನೇ ನಾನು ನನ್ನ ಮಾತಾಪಿತರೆಂದು ಹೇಗೆ ಒಪ್ಪಲಿ? ಮತ್ತು ಸತ್ಯ ಏನೆಂದರೆ ನನಗೆ ಯಾರೂ ಮಾತಾಪಿತರಿಲ್ಲ. ಭಿನ್ನ ಭಿನ್ನ ಜನ್ಮಗಳಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಂಬಂಧಿಕರಾಗಿರ್ತಾರೆ. ಅಣ್ಣ ತಮ್ಮ, ಮಿತ್ರ ಶತ್ರು, ಉದಾಸೀನ ಮಧ್ಯಸ್ಥ ಹಾಗೂ ದ್ವೇಷಿಗಳಾಗ್ತಾ ಇರ್ತಾರೆ. ಚಿನ್ನ ಬೆಳ್ಳಿಗಳಂತೆ ಖರೀದಿಸುವ ಮಾರುವ ವಸ್ತುಗಳಲ್ಲೂ ಕೂಡ ಒಬ್ಬ ವ್ಯಾಪಾರಿಯಿಂದ ಇನ್ನೊಬ್ಬ ವ್ಯಾಪಾರಿಯ ಬಳಿಗೆ ಹೋಗ್ತಾ ಬರ್ತಾ ಇರುತ್ತೆ. ಜೀವಿಯೂ ಅದೇ ರೀತಿ ಭಿನ್ನ ಭಿನ್ನ ಯೋನಿಗಳಲ್ಲಿ ಬೇರೆ ಬೇರೆ ಶರೀರಗಳನ್ನು ಬದಲಾಯಿಸ್ತಾನೆ ಇರುತ್ತೆ. ದೇವರ್ಷಿ, ನಿಮಗೂ ಗೊತ್ತಿದೆ, ಜೀವನು ನಿತ್ಯ ಹಾಗೂ ವಾಸ್ತವದಲ್ಲಿ ಅಹಂಕಾರನಾಗಿರ್ತಾನೆ. ಅವನು ಗರ್ಭವನ್ನು ಪ್ರವೇಶಿಸಿ ಎಲ್ಲಿ ತನಕ ಯಾವ ಶರೀರದಲ್ಲಿರ್ತಾನೋ ಅಲ್ಲಿ ತನಕ ಆ ಶರೀರವನ್ನು ತಾನೆಂದು ತಿಳಿಯುತ್ತಾನೆ. ಹಾಗೆ ಜೀವನು ನಿತ್ಯ, ಅವಿನಾಶಿ ಹಾಗೂ ಸ್ವಯಂ ಪ್ರಕಾಶಮಾನನು. ಅವನಿಗೆ ಜನ್ಮ ಹಾಗೂ ಮೃತ್ಯು ಏನೂ ಆಗುವುದಿಲ್ಲ. ಅವನಿಗೆ ಯಾರೂ ಪ್ರಿಯರಿಲ್ಲ, ಯಾರೂ ಅಪ್ರಿಯರಿಲ್ಲ, ತನ್ನವರು ಪರರು ಯಾರೂ ಇಲ್ಲ. ಹೀಗಾಗಿ ದೇವರ್ಷಿ, ನಾನು ಈ ಶರೀರದಲ್ಲಿ ವಾಪಸ್ ಬರುವುದಿಲ್ಲ. ನಾನೀಗ ಹೊಸ ಯೋನಿಯೊಂದರಲ್ಲಿ ಜನ್ಮವನ್ನು ಪಡೆದು ಪ್ರಪಂಚಕ್ಕೆ ಬರಬೇಕಾಗಿದೆ. ಸೂತ್ರಧಾರ, ಅಂದರೆ ಇದರ ಅರ್ಥ ವಾಸನೆಗಳೇ ಪುನರ್ಜನ್ಮಕ್ಕೆ ಕಾರಣ ಅಂತಲ್ವಾ? ನೀನು ಸರಿಯಾಗಿ ಹೇಳಿದೆ ವಿದೂಷಕ. ನಮ್ಮ ಪ್ರತ್ಯೇಕ ಕರ್ಮ ಹಾಗೂ ಇಚ್ಛೆ ನಮ್ಮ ಮನಸ್ಸು ಹಾಗೂ ಬುದ್ಧಿಯ ಮೇಲೆ ತನ್ನ ಗುರುತು ಅಥವಾ ಸಂಸ್ಕಾರವನ್ನು ಬಿಟ್ಟು ಹೋಗುತ್ತೆ. ಮನದ ಮೇಲೆ ಬೀಳುವ ಈ ಸಂಸ್ಕಾರವೇ ವಾಸನ ಎನಿಸಿಕೊಳ್ಳುತ್ತದೆ. ವಾಸನೆಗಳೇ ನಮ್ಮ ವಿಚಾರ, ಅದರಿಂದ ಉತ್ಪನ್ನವಾದ ನಮ್ಮ ಕರ್ಮಗಳ ಪ್ರೇರಕ ಬಲವಾಗುತ್ತದೆ. ವಾಸನೆಗಳೇ ಪುನರ್ಜನ್ಮದ ಮೂಲವಾಗಿದೆ. ವಾಸನೆಗಳೇ ಕರ್ಮ ಮಾಡಲು ಪ್ರೇರೇಪಿಸುತ್ತವೆ. ಯಾವಾಗ ಆ ವಾಸನೆಗಳು ಕ್ಷಯವಾಗುವುದಿಲ್ಲವೋ ಆಗ ಅದು ನಮ್ಮ ಕಾರಣ ಶರೀರದಲ್ಲಿ ಅವ್ಯಕ್ತ ರೂಪದಲ್ಲಿ ಉಳಿದಿರುತ್ತೆ. ಅದರ ಕಾರಣದಿಂದ ಒಂದು ಜನ್ಮ ಸಂಪೂರ್ಣವಾಗಿ ಮುಗಿದ ಮೇಲೂ ಆ ಉಳಿದಿರುವ ವಾಸನೆಗಳ ಕಾರಣದಿಂದಾಗಿ ಜೀವನಿಗೆ ಮತ್ತೆ ಜನ್ಮವೆತ್ತಬೇಕಾಗುತ್ತೆ. ಅದರಿಂದ ಅದು ತನ್ನ ವಾಸನೆಗಳನ್ನು ಮುಗಿಸುವಂತಾಗುತ್ತೆ. ಅಂದರೆ ಎಲ್ಲಿ ತನಕ ವಾಸನೆಗಳಿರುತ್ತವೋ ಅಲ್ಲಿ ತನಕ ಜನ್ಮವಿರುತ್ತೆ. ದೇವರ್ಷಿ, ಹಾಗಾದ್ರೆ ಈ ಬರುವಿಕೆಯನ್ನು ನಿಲ್ಲಿಸುವುದಕ್ಕೆ ಮಾರ್ಗ ಯಾವುದು? ಮನಸ್ಸು, ಬುದ್ಧಿ ಎಂಬ ಉಪಕರಣಗಳ ಶುದ್ಧಿ ಹಾಗೂ ಅನಂತರ ಆತ್ಮಜ್ಞಾನ. ಅಂದ್ರೆ ಪ್ರತಿಕ್ಷಣ ಮನದಲ್ಲಿ ಆಗುತ್ತಿರುವ ಪ್ರತಿಕ್ರಿಯೆಗಳ ನಿಯಂತ್ರಣ. ಅಂದರೆ ಧರ್ಮಪಾಲನೆ ಹಾಗೂ ನೀತಿಪೂರ್ವಕ ವಿಚಾರಗಳ ಮನನ, ಪಠನ ಪಾಠನವು ಮನಬುದ್ಧಿಯನ್ನು ಶುದ್ಧಿ ಮಾಡುತ್ತದೆ. ಎಲ್ಲಿ ತನಕ ವಾಸನೆಗಳಿವೆಯೋ ಅಲ್ಲಿ ತನಕ ಇಚ್ಛೆಗಳಿರುತ್ತವೆ. ಇಚ್ಛೆಗಳಿರುವವರೆಗೂ ಪುನರ್ಜನ್ಮವಿರುತ್ತದೆ. ಕರ್ಮದ ಈ ಸಿದ್ಧಾಂತವನ್ನ ಅರಿತು ಯಾರು ಕ್ರಿಯೆ ಹಾಗೂ ಪ್ರತಿಕ್ರಿಯೆಗಳನ್ನ ಮೀರುತ್ತಾನೋ ಅವನು ಜನ್ಮ ಹಾಗೂ ಮರಣದ ಬಂಧನದಿಂದ ಮುಕ್ತನಾಗ್ತಾನೆ. ಸೂತ್ರಧಾರ, ಅಂದರೆ ಇದರ ಅರ್ಥ ನಮ್ಮ ಭೂತ, ಭವಿಷ್ಯ ಹಾಗೂ ವರ್ತಮಾನ ನಮ್ಮ ಆಜ್ಞೆಯ ಮೇಲೆ ನಿರ್ಭರವಾಗಿರುತ್ತಾ? ಅಂದ್ರೆ ನಾವು ನಮ್ಮ ಭಾಗ್ಯವನ್ನ ಬದಲಾಯಿಸ್ಕೊಳಕ್ಕಾಗಲ್ವಾ? ವಿದೂಷಕ, ನಮ್ಮ ಭೂತಕಾಲದ ಕರ್ಮವೇ ನಮ್ಮ ಇಂದನ್ನು ರಚಿಸುತ್ತದೆ. ನಮ್ಮ ಇಂದಿನ ಕರ್ಮವು ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತದೆ. ನಮ್ಮ ಇಂದು ನಮ್ಮ ಹಿಂದಿನ ಕರ್ಮದ ಪರಿಣಾಮವಾಗಿದೆ. ಹಾಗೂ ನಮ್ಮ ಬರಲಿರುವ ನಾಳೆ ನಮ್ಮ ಇಂದಿನದ್ದು. ಇದನ್ನೇ ಕರ್ಮ ಸಿದ್ಧಾಂತವೆನ್ನುತ್ತಾರೆ. ಹೀಗಾಗಿ ನಮ್ಮ ಭಾಗ್ಯ ನಮ್ಮ ಕೈಯಲ್ಲೇ ಇದೆ. ಶಾಸ್ತ್ರದಲ್ಲಿ ಇದೇ ಭಾಗ್ಯವನ್ನು ಪ್ರಾರಬ್ಧವೆನ್ನುತ್ತಾರೆ. ಜೀವನದಲ್ಲಿ ಏನೆಲ್ಲ ಏರುಪೇರು ನೋಡ್ತೀವೋ ಅದೇ ಪ್ರಾರಬ್ಧ. ನಾವದನ್ನ ಯಾವ ರೀತಿ ಎದುರಿಸ್ತೇವೆ ಅದೇ ನಮ್ಮ ಪುರುಷಾರ್ಥ.
ಸ್ವಪ್ರಯತ್ನವೇ ಪುರುಷಾರ್ಥವಾಗಿದೆ. वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णानि अन्यानि संयाति नवानि देहि. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಯಾವ ರೀತಿ ಮನುಷ್ಯ ಹಳೆಯ ವಸ್ತ್ರಗಳನ್ನು ತ್ಯಜಿಸಿ ಬೇರೆ ಹೊಸ ವಸ್ತ್ರಗಳನ್ನು ಗ್ರಹಿಸುತ್ತಾನೋ ಅದೇ ರೀತಿ ಆತ್ಮ ಹಳೆಯ ಶರೀರಗಳನ್ನು ತ್ಯಜಿಸಿ ಬೇರೆ ಹೊಸ ಶರೀರಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. यस्य प्रसादात् भवमङ्गलार्था प्रसूतगङ्गोपनिषत् विशुद्धा समर्पयामो गुरुचिन्मयाय भूयात् प्रसन्नः स शिवस्वरूपः